ಸೊ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು INP Tech ಕನ್ನಡ ಚಾನಲ್. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಗೂಗಲ್ ವಿಯೋ 2 ಬಗ್ಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ಟೆಕ್ಸ್ಟ್ ವಿಡಿಯೋ ಜನರೇಟರ್ ಆಗಿ ಬದಲಾಯಿಸಲು ಸಂಪೂರ್ಣವಾಗಿ ಇದು ಉಚಿತವಾಗಿದೆ. ಗೂಗಲ್ ವಿಯೋದಲ್ಲಿ ನೀವು ಟೆಕ್ಸ್ಟ್ ನೀಡಿದ್ರೆ 2 ಸೆಕೆಂಡ್ಗಳಲ್ಲಿ ನಿಮಗೆ ವಿಡಿಯೋ ನೀಡುತ್ತೆ. ಮತ್ತು ಗೂಗಲ್ ವಿಯೋ ಬಗ್ಗೆ ಹೇಳಬೇಕಂತ ಹೇಳಿದ್ರೆ, ಸೊ ನೀವು ಯಾವುದೇ ಚಿತ್ರ ನೀಡಿದ್ರೂ ಕೂಡ ಅದನ್ನು ವಿಡಿಯೋ ಆಗಿ ಪರಿವರ್ತಿಸ್ತದೆ. ಸೊ ಈಗ ನಾವು ನೋಡೋಣ, ಟೆಕ್ಸ್ಟ್ ವಿಡಿಯೋ ಜನರೇಟ್ ಮಾಡಿ ನಿಮ್ಮ ಕತೆಗೊಂದು ಜೀವ ತುಂಬೋದು ಹೇಗೆ ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಸೊ ಈ ಚಾನಲ್ ಬಂದುಬಿಟ್ಟು ಮೈ ನ್ಯೂ ಚಾನಲ್ ಅಂತ ಹೇಳ್ಬೋದು. ಪ್ಲೀಸ್ ಎಲ್ಲ ಪ್ರೋತ್ಸಾಹಿಸಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಸೊ ಬನ್ನಿ ಈಗ ಸ್ಟಾರ್ಟ್ ಮಾಡೋಣ. ಸೊ ಈಗ ನಮಗೆ ಒಂದು ಸ್ಟೋರಿ ಬೇಕು. ಸೊ ಹಾಗಾಗಿ ನಾನು ಚಾಟ್ GPT ತೊಗೊಂಡಿದ್ದೀನಿ. ಸೊ ನಿಮಗೆ ಚಾಟ್ GPT ಬೇಕು ಅಂತ ಹೇಳಿದ್ರೆ ಪ್ಲೇಸ್ಟೋರಿಗೆ ಹೋಗಿ ಚಾಟ್ GPT ಅಂತ ಹೇಳಿಕೊಟ್ರೆ ಸೊ ಕೊಡುತ್ತೆ, ನೀವು ಅದನ್ನು ಡೌನ್ಲೋಡ್ ಮಾಡ್ಕೊಬೋದು. ಸೊ ಚಾಟ್ GPTಯಲ್ಲಿ ಈಸಿಯಾಗಿ ನೀವು ಸ್ಟೋರಿ ರೆಡಿ ಮಾಡ್ಕೊಳ್ಬೋದು. ಸೊ ಇಲ್ಲಿ ಏನು ಕಷ್ಟ ಆಗಲ್ಲ, ನಿಮಗೆ ಬರೆಯೋಕ್ಕೆ ಬಂದರೆ ಸಾಕು. ಹಾಗಂತೇಳಿ ಇದು ಕಷ್ಟ ಏನಲ್ಲ. ಸೊ ನಮ್ಮ ಆಡು ಭಾಷೆಯಲ್ಲಿ ಕೂಡ ನಮಗಿಲ್ಲಿ ಕತೆ ಕೊಡುತ್ತೆ. ಸೊ ನೀವು ಬೇಕಾದರೆ ಸೊ ಗಿವ್ ಎ 200 ವರ್ಡ್ಸ್ ಎನಿಮಲ್ ಸ್ಟೋರಿ ಅಂತ ಕೊಡ್ಬೋದು, ಅಥವಾ ಗಿವ್ ಎ 200 ವರ್ಡ್ಸ್ ಫಾರೆಸ್ಟ್ ಸ್ಟೋರಿ, ಗಿವ್ ಎ 200 ವರ್ಡ್ಸ್ ಕಿಡ್ ಸ್ಟೋರಿ ಅಂತೇಳಿ. ಸೊ ಈ ರೀತಿ ಕೂಡ ನೀವು ಕೊಡ್ಬೋದು. ಇಲ್ಲ ಅಂತೇಳಿ ಕನ್ನಡದಲ್ಲೇ ಬೇಕಾದ್ರೆ ನನಗೆ ಪ್ರಾಣಿಗಳ ಬಗ್ಗೆ ಒಂದು ಕತೆ ಕೊಡು ಅಂತ ಕೇಳಿದ್ರು ಕೂಡ ಇಲ್ಲಿ ಚಾಟ್ GPTಯಲ್ಲಿ ನೀಡುತ್ತೆ. ಸೊ ಆಲ್ರೆಡಿ ನಾನು ಇಲ್ಲಿ ಸ್ಟೋರಿ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ನಾನಿಲ್ಲಿ ಗಿವ್ ಎ 200 ವರ್ಡ್ಸ್ ಎನಿಮಲ್ ಸ್ಟೋರಿ ಇನ್ ಕನ್ನಡ ಅಂತ ಹೇಳ್ಕೊಟ್ಟಿದ್ದೀನಿ. ಸೊ ನಿಮ್ಗೆ ಯಾವ ಭಾಷೆಯಲ್ಲಿ ಬೇಕೋ ಅದನ್ನು ಕೊಟ್ಟರೆ ಕೊಡುತ್ತೆ. ಸೊ ನಮಗೀಗ ಈ ಸ್ಟೋರಿಗೊಂದು ಪ್ರಾಂಪ್ಟ್ ಬೇಕಾಗುತ್ತೆ. ಸೊ 5 ಪ್ರಾಂಪ್ಟ್ಸ್ ನಾನು ಕೇಳಿದ್ದೀನಿ. ಸೊ ನಿಮಗೆ ಎಷ್ಟು ಪ್ರಾಂಪ್ಟ್ ಬೇಕೋ ಅಷ್ಟು ನೀವು ತಗೊಳ್ಬೋದು. ರೈಟ್ ಎ 5 ಪ್ರಾಂಪ್ಟ್ ಆನ್ ದಿಸ್ ಸ್ಟೋರಿ ಅಂತ ಹೇಳ್ಕೊಟ್ರೆ ಸೊ ಇಲ್ಲಿ ಅದು ನೀಡುತ್ತೆ. ಸೊ ನೋಡಿ, ಈ ರೀತಿ ಅದು 5 ಪ್ರಾಂಪ್ಟ್ಸ್ನ ನೀಡುತ್ತೆ. ಸೊ ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಇಲ್ಲಿ ತೊಗೊಳ್ಬೋದು. ಸೊ ಈ ರೀತಿ ನೀವು ಪ್ರಾಂಪ್ಟ್ ಎಲ್ಲ ರೆಡಿ ಮಾಡ್ಕೊಂಡ್ಮೇಲೆ ಈಗ ನಮಗೆ ವೆಬ್ಸೈಟ್ ಬೇಕಾಗಿರುತ್ತೆ. ಸೊ ಬನ್ನಿ ಈಗ ನೋಡೋಣ. ಸೊ ಈಗ ನಾವು ಗೂಗಲ್ ಓಪನ್ ಮಾಡಿಕೊಂಡು ಗೂಗಲ್ AI ಸ್ಟುಡಿಯೋ ಅಂತ ಹೇಳಿ ಕ್ಲಿಕ್ ಮಾಡಬೇಕಾಗತ್ತೆ. ಇದು 100% ಫ್ರೀ ವೆಬ್ಸೈಟ್ ಆಗಿರುತ್ತೆ. ಸೊ ಈಗ ನಾನಲ್ಲಿ ಮಾರ್ಕ್ ಮಾಡ್ತಿದ್ದೀನಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡ್ಕೊಂಡ್ಮೇಲೆ ವಿಯೋ ಅಂತಿದೆಯಲ್ಲ, ಸೊ ಅಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಈ ರೀತಿ ಓಪನ್ ಆಗುತ್ತೆ. ಸೊ ಅಲ್ಲಿ ರೈಟ್ ಸೈಡು ಒಂದು ಸೆಟ್ಟಿಂಗ್ ಕಾಣುತ್ತೆ. ಸೊ ನಾವು ಸೆಟ್ಟಿಂಗ್ ಮಾಡಬೇಕಾಗತ್ತೆ. ನೀವು ಲಾಂಗ್ ವಿಡಿಯೋ ಮಾಡಿದ್ರೆ 16:9 ಕೊಡಬೇಕು, ಶಾರ್ಟ್ ಮಾಡೋದಾದರೆ 9:16 ಕೊಡಬೇಕು. ಹಾಗೆ ವಿಡಿಯೋ ಅವಧಿ ಕೂಡ ಸೆಟ್ ಮಾಡಬೇಕಾಗತ್ತೆ. ಸೊ ಸೆಟ್ ಮಾಡ್ಕೊಂಡು ಆದಮೇಲೆ ಏನು ಮಾಡಬೇಕಂತ ಹೇಳಿದ್ರೆ, ನಾವೀಗೇನು ಚಾಟ್ GPTಯಲ್ಲಿ ರೆಡಿ ಮಾಡಿದ್ದೀವೋ ಅದನ್ನು ನಾವೀಗ ತೊಗೊಂಡು ಬಂದು ಇಲ್ಲಿ ಕಾಪಿ ಪೇಸ್ಟ್ ಮಾಡಬೇಕಾಗತ್ತೆ. ಸೊ ಈಗ ನಾವು ಚಾಟ್ GPTಗೆ ಹೋಗಿ ಅಲ್ಲಿ ಏನು ಪ್ರಾಂಪ್ಟ್ ಮಾತ್ರ ಇದನ್ನು ಕಾಪಿ ಮಾಡ್ಕೊಳ್ಬೇಕಾಗತ್ತೆ. ಸೊ ಕಾಪಿ ಮಾಡ್ಕೊಂಡ್ಮೇಲೆ ಇಲ್ಲಿ ನಾವು ಪೇಸ್ಟ್ ಮಾಡ್ಕೊಳ್ಬೇಕು. ಪೇಸ್ಟ್ ಮಾಡಿಕೊಂಡು ರನ್ ಅಂತಿದೆಯಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ. ಕ್ಲಿಕ್ ಮಾಡಿಕೊಂಡು ನೆಟ್ ಫಾಸ್ಟ್ ಇದ್ದರೆ ಬೇಗ ಆಗುತ್ತೆ. ಸೊ ಕೆಲವೊಮ್ಮೆ ಇದು ಸ್ಲೋ ಆಗುತ್ತೆ, ಸ್ವಲ್ಪ ಸಮಯ ತಗೊಳ್ಬೇಕಾಗತ್ತೆ ಇದು. ಸೊ ಈ ರೀತಿ ಶೋ ಆಗುತ್ತೆ. ಅಲ್ಲಿ ವಿಡಿಯೋ ಮಾರ್ಕ್ ಕಾಣಿಸ್ತಿದ್ದೀರ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಸೊ ಮೂಮೆಂಟ್ ಗೊತ್ತಾಗುತ್ತೆ. ಸೊ ನಂತರ ಈಗ ನಾವು ಅಲ್ಲಿ ಡೌನ್ಲೋಡ್ ಬಟನ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಸೊ ಡೌನ್ಲೋಡ್ ಆಗುತ್ತೆ. ಈ ರೀತಿ ನೀವು ಪ್ರಾಂಪ್ಟ್ನ ನೀವು ಕಾಪಿ ಪೇಸ್ಟ್ ಮಾಡಿ ಸೊ ವಿಡಿಯೋನ ಪಡ್ಕೊಳ್ಬೋದು. ಸೊ ನೆಕ್ಸ್ಟ್ ಅದೇ ರೀತಿ ಸೇಮ್ ಚಾಟ್ GPTಗೆ ಹೋಗಿ ಸೆಕೆಂಡ್ ಪ್ರಾಂಪ್ಟ್ನ ತೊಗೊಳ್ಬೇಕಾಗತ್ತೆ. ಸೊ ಚಿತ್ರಣ ಸೂಚನೆ ಅಂತಿದ್ದೀರ, ಅದನ್ನು ಬಿಟ್ಟು ನೀವು ತೊಗೊಳ್ಬೇಕಾಗತ್ತೆ. ಸೊ ಅದನ್ನು ಕಾಪಿ ಮಾಡಿಕೊಂಡು ಸೊ ಇದೇ ರೀತಿ ಇಲ್ಲಿ ಬಂದು ಪೇಸ್ಟ್ ಮಾಡಬೇಕಾಗತ್ತೆ. ನಂತರ ರನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಅದೇ ರೀತಿ ಪ್ರೋಸೆಸ್ ಆಗುತ್ತೆ. ಸೊ ಪ್ರೋಸೆಸ್ ಆಗಿ ನಿಮಗೆ ಸೊ ವಿಡಿಯೋ ಶೋ ಆಗುತ್ತೆ. ಸೊ ನೋಡಿ, ಈ ರೀತಿ ಶೋ ಆಗುತ್ತೆ. ಈಗ ನೀವು ವಿಡಿಯೋ ಓಪನ್ ಮಾಡಿ ನೋಡಬೇಕಾಗತ್ತೆ. ಸೊ ನಂತರ ಡೌನ್ಲೋಡ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಈ ರೀತಿ ನೀವು ರೆಡಿ ಮಾಡ್ಕೊಳ್ಳಿ. ಸೊ ಇನ್ನೆರಡು ವೀಡಿಯೋಸ್ನ ಎಕ್ಸಾಂಪಲ್ ಆಗಿ ನೋಡೋದಾದರೆ ಸೇಮ್ ಅದೇ ರೀತಿ ನೀವು ಚಾಟ್ GPTಗೆ ಹೋಗಿ ಕಾಪಿ ಮೇಲೆ ಕ್ಲಿಕ್ ಮಾಡ್ಕೊಬಂದು ಸೊ ಇಲ್ಲಿ ಪೇಸ್ಟ್ ಮಾಡಿದ್ರೆ ಸೇಮ್ ಅದೇ ರೀತಿ ವಿಡಿಯೋ ಶೋ ಆಗುತ್ತೆ. ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ಸೇಮ್ ಅಲ್ಲೇ ಡೌನ್ಲೋಡ್ ಬಟನ್ ಇರುತ್ತೆ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಸೊ ಗ್ಯಾಲರಿಲಿ ಸೇವ್ ಆಗಿರುತ್ತೆ. ಸೊ ಈ ರೀತಿ ನೀವು ಸೊ ಗೂಗಲ್ AI ಸ್ಟುಡಿಯೋಲ್ಲಿ ನೀವು ಈ ರೀತಿ ವಿಡಿಯೋ ರೆಡಿ ಮಾಡಿಕೊಂಡು ನೀವು ಯಾವ ಎಡಿಟಿಂಗ್ ಆ್ಯಪ್ ಯೂಸ್ ಮಾಡ್ತೀರೋ ಸೊ ಅದ್ರಲ್ಲಿ ನೀವು ಎಡಿಟಿಂಗ್ ಮಾಡಿಕೊಂಡು ಸೊ ನಿಮ್ಮದೇ ವಾಯ್ಸ್ ಕೊಡಿ. ಯಾಕಂತ ಹೇಳಿದ್ರೆ ಮಾನಿಟೈಸೇಷನ್ಗೆ ಹೆಲ್ಪ್ ಆಗುತ್ತೆ. ಸೊ ಈ ರೀತಿ ನೀವು ಯೂಸ್ ಮಾಡ್ಕೊಂಡು ನೀವು ಕೂಡ ಯೂಟ್ಯೂಬ್ಗೆ ಹಾಕ್ಬೋದು ವೀಡಿಯೋಸು. ಸೊ ಇಲ್ಲಿ ನಾವು ಇಮೇಜಸ್ ಹಾಕಿ ವಿಡಿಯೋ ರೂಪಕ್ಕೆ ಕನ್ವರ್ಟ್ ಮಾಡ್ಬೋದು. ಸೊ ನೀವು ಯಾವುದೇ ಇಮೇಜಸ್ ಹಾಕಿದ್ರೂ ಕೂಡ ಅದು ಈ ವಿಡಿಯೋ ರೂಪಕ್ಕೆ ಕನ್ವರ್ಟ್ ಮಾಡಿಕೊಡುತ್ತೆ. ಸೊ ಅಲ್ಲಿ ನಮಗೆ ಇಮೇಜಸ್ ಮಾರ್ಕ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ಅಪ್ಲೋಡ್ ಇಮೇಜಸ್ ಅಂತಿದೆ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಯಾವುದಾರೊಂದು ಇಮೇಜಸ್ ಹಾಕಿ.
ಸೊ ನಿಮಗೆ ಬೇಕಾಗಿರೋದು. ಸೊ ಹಾಕಿ ರನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಅದು ಕನ್ವರ್ಟ್ ಆಗುತ್ತೆ. ಸೊ ಈ ರೀತಿ ನೋಡಿ ರೆಡಿ ಮಾಡಿಕೊಡುತ್ತೆ. ಸೊ ಈ ರೀತಿ ನೀವು ನೋಡಿದ್ರಲ್ಲ, ಈ ರೀತಿ ನೀವು ಇಮೇಜಸ್ ಹಾಕಿ ಬೇಕಾದ್ರೂ ವಿಡಿಯೋ ರೂಪಕ್ಕೆ ಕನ್ವರ್ಟ್ ಮಾಡ್ಕೊಬೋದು, ಅಥವಾ ಟೆಕ್ಸ್ಟ್ ವಿಡಿಯೋ ಜನ್ರೇಟ್ ಮಾಡ್ಕೊಂಡು ಕೂಡ ನೀವು ಈ ರೀತಿ ವಿಡಿಯೋ ಪಡ್ಕೊಬೋದು. ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.